ಭಸ್ಮ ಮಾಡಿದ್ರು, ಅಗ್ನಿ ಹಚ್ಚಿಬಿಟ್ರು. ಹೌದು ಹೌದು. ಅಗ್ನಿ ಹಚ್ಚಿ ವಿಚಾರ ಮಾಡಿದ್ರು. ಅವ್ರು ಹೇಳ್ತಾರ, ಸಂಸಾರ ಎಂಬ ಜಂಜಾಟ ಯಾವ ಮಗ ಮಾಡಿಟ್ಟ, ಮಾಡಿ ಮಾಡಿ ಕೆಟ್ಟರು ಮನಸ್ಸಿಗೆ ಎಲ್ಲ ಬಿಟ್ಟು ಹೊಂಟ್ರು ಗೋರಿಗೆ ಅಂಥೇಳಿ ತ್ಯಾಗ, ಪ್ರಪಂಚನೇ ತ್ಯಾಗ ಮಾಡಿ ಮೈಯಾಗಿನ ಅಂಗಿ ಕಳೆದು ಭೀಷಿ ಅದರೊಳಗೆ ಒಗದ ಲಕ್ಷಣ ಸಿದ್ಧಲಿಂಗನ ಮಟ್ಟಕ್ಕೆ ಬಂದರು. ಸಿದ್ಧಲಿಂಗನ ಶಿಷ್ಯಾಗಿ ಬಹಳ ದಿವಸ ದುಡಿದ್ರು. ದುಡಿದ ಸಮಯದೊಳಗ ಗುರುವಿನ ಮಹಾಮಂತ್ರ ಅನ್ನತಕ್ಕಂಥ ಉಪದೇಶದ ಬೆಂಕಿ ಹಚ್ಕೋಬೇಕಂತೇಳಿ ಬಹಳ ದಿವಸ ಕಷ್ಟಪಟ್ಟು ದುಡಿದ್ರು. ಆಗ ಎಲ್ಲ ಲಿಂಗರು ಸತ್ವರಜತಮ ಎಂಬ ಒಲಿಗುಂಡ ಮಾಡಿ, ಅಷ್ಟಮದ ಅನ್ನತಕ್ಕಂಥ ಖಟ್ಗಿ ಮಾಡಿ, ಭಕ್ತಿ ಎಂಬ ಪಾತ್ರಿ ಒಲಿ ಮ್ಯಾಗಿಟ್ಟು, ಅಜ್ಞಾನ ಅಂತಕ್ಕಂಥ ಹಾಲು ಸುರುವಿ ಬುಡುಕ ಗುರುವಿನ ಮಹಾಮಂತ್ರ ಅನ್ನತಕ್ಕಂಥ ಬೆಂಕಿ ಪುಟ್ಟು ಮಾಡಿದಾಗ, ಆ ಬೆಂಕಿ ಹಚ್ಕೊಂಡಿದಾಗ ಏನಾಗಿತ್ತು ಅಂತ ಕೇಳಿದ್ರೆ, ಮುಂದೆ ಅದರಿಂದ ಜ್ಞಾನ ಬೆಣ್ಣೆ ಅನ್ನತಕ್ಕಂಥ ಜ್ಞಾನ ಹುಟ್ಟಿ ಬಂತು. ಬಂದ ಸಮಯದೊಳಗೆ ಎಲ್ಲ ಲಿಂಗನಲ್ಲಿ ಈ ಜ್ಞಾನ ಉದಯ ಆಗ್ಯಾದ ಇಲ್ಲ ನೋಡ್ಬೇಕಂತ ಹೇಳಿ ಪರೀಕ್ಷೆ ಮಾಡ್ಬೇಕಂತೇಳಿ ಗುರು ಒಂದು 2 ರೂಪಾಯಿ ಕೊಟ್ಟು ಎಲ್ಲ ಲಿಂಗ ಹೇಳ್ತಾನೆ, ಎಲ್ಲ ಲಿಂಗ ಅಂಗಡಿಗೆ ಹೋಗು, ಅಂಗಡಿಗೆ ಹೋಗಿ ಅಕ್ಕಿ ತಗೊಂಡು ಬಾ, ನಾನು ನೀನು ಕೂಡಿ ಅನ್ನ ಸಾರ ಮಾಡಿ ಊಟ ಮಾಡು ನಂದ್ರು. ಆ 2 ರೂಪಾಯಿ ತಗೊಂಡು ಎಲ್ಲ ಲಿಂಗರ ಅಂಗಡಿಗೆ ಹೋಗುವಾಗ ಗುರು ಸಿದ್ಧಲಿಂಗ ಬಡವನ ವೇಷ ಧಾರಣ ಮಾಡಿ ಎದುರಿಗೆ ಬಂದು ಭೌತಿ ಭಿಕ್ಷಾಂದಿಹಿ ಅಂದ. ಆಗ ಎಲ್ಲ ಲಿಂಗರು ಎದ್ದು 2 ರೂಪಾಯಿ ಅವನು ಉಡ್ಯದಾಗ ನೀಡಿದ್ರು. ಇನ್ನು ಅಕ್ಕಿ ಹಂಗೆ ತರಬೇಕಂತ ವಿಚಾರ ಮಾಡಿದರು. ಮಾಡಿದ ಸಮಯದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ, ಇನ್ನು ಕೂಲಿ ಆಳೆದವರು ಯಾರೇ ಕೂಲಿಗೆ ಹೋಗ್ತಾರ ಅಡವಿ ಕೆಲಸಕ್ಕೆ, ಅವ್ರ ಜೊತೆಗೂಡಿ ಹೋಗಿ ಕೂಲಿ ಮಾಡಿ 2 ರೂಪಾಯಿ ತಂದು ಅಕ್ಕಿ ಒಯ್ದು ಮಠದಾಗ ಅನ್ನ ಸಾರ ಮಾಡಿ ಊಟ ಮಾಡ್ಬೇಕಂದ್ರು. ಎಲ್ಲ ಜನರು ಕೂಲಿಗೆ ಹೋಗೋವ್ರಿಗೆ ಕೇಳ್ತಾರಪ್ಪ, ನನ್ನನ್ನು ಇವತ್ತೊಂದು ದಿವಸ ಕರ್ಕೊಂಡು ಹೋಗ್ರಿ ಕೂಲಿಗೆ. ಅವ್ರಂದ್ರು, ನೀ ಮೊದಲೇ ಸಾಧು, ಮಠದಾಗಿರವ ದುಡಿಯವೇನು ಬಿಡವ ಅಂದ್ರು ಅವ್ರು. ನಿನಗೆ ನಾವು ಕರ್ಕೊಂಡು ಹೋಯ್ದ್ರೆ ನಾಳೆ ರೈತರು ನಮ್ಮನ್ನು ಕೆಲಸಕ್ಕೆ ಹಚ್ಚಲಿಕ್ಕಿಲ್ಲ ಅಂಥೇಳಿ ಧಿಕ್ಕಾರ ಮಾಡಿದಾಗ ಎಲ್ಲ ಲಿಂಗರು ಹಿಂಗೆ ತಿರುಗಾಡುತ್ತಾ ಊರು ಹೊರಗೆ ಬಂದರು. ರೈಲ್ವೆ ಹಾಳಿತ್ತಲ್ಲಿ. ಆ ರೈಲ್ವೆ ಹೈದು ಒಂದು ನಾಯಿ ಸತ್ತಿತ್ತು, ದುರ್ಗಂಧ ವಾಸನೆ ಎದ್ದಿತ್ತು. ಆ ದುರ್ಗಂಧ ವಾಸನೆ ಎದ್ದಾಗ ಅಲ್ಲಿ ಹೋಗಿ ನೋಡ್ತಾರ, ನಾಯಿ ಶಟದ್ ಬಿದ್ದಿತ್ತು. ಆಗ ಗುರುವಿನ ನಾಮಸ್ಮರಣೆಯನ್ನ ಮಾಡಿ, ನೀ ಯಾಕೋ ಇರಲಿ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದು ಸಾಕತ್ ಹೇಳಿ ಹೆಗಲ ಮೇಗಿನ ಶಲ್ಯ ತೆಗೆದ ನಾಯಿ ಉದರದಲ್ಲಿ ಇರ್ತಕ್ಕಂಥ ಹುಳುಗಳೆಲ್ಲ ಶಲ್ಯದಾಗ ತಗೊಂಡು ಶಲ್ಯ ಕೈಗೆ ಸುತ್ತಕೊಂಡು ಗುರುವಿಗೆ ಕಾಣಲಾರದಂಗ ಮಠಕ್ಕೆ ಬಂದರು. ಒಂದು ಪಾತ್ರೆಯಲ್ಲಿ ಹಸನಾಗಿ ಹುಳುಗಳೆಲ್ಲ ತೊಳೆದ್ರು. ತೊಳೆದು ಒಲಿ ಮ್ಯಾಗ ಇಟ್ಟು ಬುಡುಕು ಉರಿ ಹಚ್ಚಿ ಪುಟ್ಟು ಮಾಡಿಬಿಟ್ರು. ಮಾಡಿದಾಗ ಸಿದ್ಧಲಿಂಗರು ಹೊರಗಿಂದ ಬಂದರು. ಎಲ್ಲ ಲಿಂಗ ಎಟ್ಟೋತಾತೋ ಅನ್ನ ಕುದ್ದದಿಲ್ಲಿ ನೋಡಂದ್ರ ಅವರು ಹಸುವಾಗ್ಯಾವ ಭಾಳ ಅಂದಾಗ ಮ್ಯಾಗಿನ ಪ್ಲೇಟ್ ತೆರೆದು ನೋಡಿದಾಗ ನಾಯಿ ಹುಳುಗಳು ಹೋಗಿ ಪಂಚಾಮೃತ ಅಕ್ಕಿ ಅನ್ನಗಿತ್ತದು. ಆಗ ಗುರು ಶಿಷ್ಯರು ಕೂಡಿ ಒಂದೇ ಅಗಲಾಗ ಊಟ ಮಾಡ್ತಿರುವಾಗ ಸಿದ್ಧಲಿಂಗರಂತಾರೆ, ಎಲ್ಲೋ ಎಲ್ಲ ಲಿಂಗ, ದಿನ ಬ್ಯಾರೇದವ್ರ ಅಂಗಡಿ ಅಂತ ತರ್ತಿದ್ ಕಾಣ್ತದ ಅಕ್ಕಿ, ಇವತ್ತು ಬ್ಯಾರೇದವ್ರ ಅಂಗಡಿ ಅಂತಂದಂಗೆ ಕಾಣ್ತಿ, ಅದಕ್ಕೆ ಇವತ್ತು ಯಾರ ಅಂಗಡಿ ಅಂತಂದಿದ್ ನೋಡು, ಅವ್ರ ಅಂಗಡಿ ಅಂದೆ ದಿನನಿತ್ಯ ತರ್ತವ ಅಂದ್ರು. ಆಗ ಎಲ್ಲ ಲಿಂಗರು ಎದ್ದು ಸಿದ್ಧಲಿಂಗನ ಪಾದ ಹಿಡಿದ್ರೆ, ಅಪ್ಪ ಭಗವಂತ ಇದನ್ನೆಲ್ಲ ನಿಂದೇ ಲೀಲ ಅದ, ನಿನ್ನದಿಂದನೇ ಇಂಥ ಕೆಲಸ ಆಗ್ಯದ ಅಂದಾಗ ಅವನ ತಲೆ ಮ್ಯಾಗ ಹಸ್ತಿ ಎಳೆದು ಹೇಳ್ತಾರ, ನಾನು ನೀನು ಒಂದೇ ಜಾಗದ ಮ್ಯಾಗ ಇರಬಾರ್ದು, ಅದಕ್ಕೆ ನೀ 3 ರಾತ್ರಿ ಹಗಲ ನಡೀತು ಹೋಗು, ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲಿ ವಸ್ತಿ ಮಾಡು, ಮುಕ್ತಿ ಮಂದಿರ ಮುಗಳು ಕೊಡು ಅನ್ನಿಸ್ತಂತ ಹೇಳಿ ಆಶೀರ್ವಾದ ಮಾಡಿ ಕೈಯಾಗ ಒಂದು ದಂಡಕೋಲ ಜೋಳಿಗೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿವ್ಯಾರ. ಆಗ 3 ದಿವಸ 3 ಹಗಲ ರಾತ್ರಿ ನಡೀತು ಹೋಗಿ ಮುಗಳು ಕೊಡಕ್ಕೆ ವಾಸ ಮಾಡಿದಾಗ, ಆ 3ನೇ ದಿವಸಕ್ಕೆ ಮುಗಳು ಕೊಡಕ್ಕೆ ಹೋದಾಗ ಹೊತ್ತು ಮುಳುಗುತ್ತು, ಅಲ್ಲಿ ವಾಸ ಮಾಡಿದ್ರು. ಅದು ಮುಕ್ತಿ ಮಂದಿರ ಮುಗಳು ಕೊಡು ಅನ್ನಿಸ್ತು. ಎಲ್ಲ ಲಿಂಗರು ಇಂಥ ಕೀರ್ತಿ ಪಡಿಬೇಕಾದ್ರ ಏನ್ ಮಾಡ್ಯಾರ? ಈ ಹೊರಗಿನ ಬೆಂಕಿ ತೆಗೆದು ತಮ್ಮ ಮೈಗೆ ಹಚ್ಕೊಂಡಿಲ್ಲ ಅವರು. ಇವೆಲ್ಲ ಕಟ್ಗಿ ಸುಟ್ರು ಬೂದಿ ಆಗುವಂತ ಬೆಂಕಿ ಅದು. ಇದು ಎಂತದು?
ಷಡವೈರಿಗಳನ್ನು ನಾಶ ಮಾಡುವಂಥದ್ದೇನು ಬೆಂಕಿ ಹಚ್ಕೊಂಡ್ರಲ್ಲ, ಆಗ ಅವ್ರಿಗೆ ಭೂಮಿ ಮ್ಯಾಗ ಮುಕ್ತಿ ಮಂದಿರ ಮಗಳು ಕೂಡ ಅನಿಸೋದಕ್ಕೆ ದೊಡ್ಡ ಶರಣರಾಗಿ ಮೆರೆದರು. ಹೌದಾ? ಅದಕ್ಕೆ ಎಂಥ ಬೆಂಕಿ ಹಚ್ಕೋಬೇಕು ನಾವು ನೀವು ಅಂತ ಕೇಳಿದ್ರ, ನಾವು ನೀವು ಎಲ್ಲರೂ ನರ ಜನ್ಮಕ್ಕ ಜನಿಸಿ ಬಂದ ಮೇಲೆ ಈ ಧ್ಯೇಯನು ಸುಟ್ಟಿರ್ಬೇಕು. ಹೌದು. ಜನರ ಕಣ್ಣಿಗೆ ಇದ್ದಂಗ ನಿಜವಾಗಿ ಕಾಣ್ತಿರಬೇಕು. ಭಗವಂತನ ದರ್ಶನ ನಮಗಾಗಬೇಕು, ಗುರುನಾಥನ ಕೃಪಾಶೀರ್ವಾದ ಆಗಬೇಕು. ಅಂಥ ಬೆಂಕಿ ಜಗತ್ತಿನಲ್ಲಿ ಬಂದು ನಾವು ನೀವು ಹಚ್ಕೋಬೇಕು. ಹಚ್ಚಿದಾಗಿ ಜನ್ಮ ಸಫಲ ಆಗ್ತದ, ಈ ಜೀವನಿಗೆ ಸ್ವರ್ಗ ಸಿಗ್ತದ, ಮುಕ್ತಿ ಮಂದಿರ ಸಿಗ್ತದ. ಅದಕ್ಕೆ ಅಂಥ ಬೆಂಕಿ ನಾವು ನೀವು ಹಚ್ಕೋಬೇಕಾಗ್ಯದ. ಹೌದೌದು. ಅದಕ್ಕಿರಲಿ ಇವತ್ತಿನ ದಿವಸ ಈ ನಮ್ಮ ತೋರಣಗಟ್ಟಿ ಗ್ರಾಮದ ಹಿರಿಯರು ಬಹಳ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಕೇಳ್ತಾ ಇದ್ರಿ. ಒಂದು 4 ನುಡಿ ಚಾಲ ಹಾಡೋಣ. ಹಾಡ್ರಿ ಪಾಡ್ರಿ. ಶರಣ ಬರಲಿಲ್ಲ ಕರುಣ ಮಾಡಿದಿಕ್ಕರ ಸತಿಪತಿದು ಆರುತಿ ಸಲುವಾಗಿ ಬಂತು ತಕರಾರ. ರಾಯ ಪತಿ ರಾಯ ಬಿಡಬೇಡನ್ನ ಕೈಯ ರಾಯ ಪತಿ ರಾಯ ಬಿಡಬೇಡನ್ನ ಕೈಯ